ಹಾಯ್ ಫ್ರೆಂಡ್ಸ್, NWKRTC ಅವರ ಹುಮ್ನಾಬಾದಿನ 18ನೇ ತಾರೀಕಿನಿಂದ ಇಲ್ಲಿಯವರೆಗೆ ಎಷ್ಟು ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ, ಯಾವ ರೀತಿ ಸ್ಕೋರ್ ಬರ್ತಾ ಇದೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಟೋಟಲ್ ನೋಡುವುದಾದರೆ 18ನೇ ತಾರೀಕಿಗೆ 89 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ನೋಡುವ 45ರ ಮೇಲೆ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ ಒಬ್ಬರಿಗೆ 49, 46, 46ವರೆ, 46ವರೆ, 45ವರೆ, 46, 47, 46, 45ವರೆ. ಇಲ್ಲಿ ಒಬ್ಬರಿಗೆ 49ವರೆ, 48ವರೆ, 47, 47, 48, 45, 46ವರೆ, 48ವರೆ, 48ವರೆ, 47, 46, 46, 46, 45. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡಿದ್ದೀರಿ 18ನೇ ತಾರೀಕಿಗೆ ಒಬ್ಬರಿಗೆ 49ವರೆ, ಆಮೇಲೆ 49, ಆಮೇಲೆ 48, 48ವರೆ ಈ ರೀತಿಯಾಗಿ ಸ್ಕೋರ್ ಬಂದಿದೆ. ಸೊ ಯಾರಿಗೂ ಕೂಡ 50ಗೆ 50 ಬಂದಿಲ್ಲ. ಈಗ ನೆಕ್ಸ್ಟ್ 19ನೇ ತಾರೀಕಿನ ಒಂದು ಸ್ಕೋರ್ ಪಟ್ಟಿ ನೋಡುವ. ನೋಡಿ, ಇದು 19ನೇ ತಾರೀಕಿನ ಒಂದು ಚಾಲನಾ ವೃತ್ತಿ ಪರೀಕ್ಷೆಯ ಅಂಕಪಟ್ಟಿಯಾಗಿದೆ. ಇಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ ನೋಡಿ. 97 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದರು. 97 ಅಭ್ಯರ್ಥಿಗಳಲ್ಲಿ 75 ಜನ ಪಾಸ್ ಆಗಿದ್ದಾರೆ. ಅದೇ ರೀತಿ 22 ಅಭ್ಯರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ಅವರು ಹಾಕಿದ್ದಾರೆ. ಸೊ ನೋಡುವ 45ರ ಮೇಲೆ ಸ್ಕೋರ್ ಎಷ್ಟು ಜನರಿಗೆ ಬಂದಿದೆ ಅಂತ. 48, 49, 45, 46, 45, 46, 47, 47ವರೆ, 46, 44ವರೆ, 45, 48, 46ವರೆ, 45, 45ವರೆ, 47, 45, 46, 47ವರೆ, 45 ಈ ರೀತಿಯಾಗಿ ಸ್ಕೋರ್ ಬಂದಿದೆ. ಸೊ ಇಲ್ಲಿ ಕೂಡ ಯಾರಿಗೂ ಕೂಡ 50ಗೆ 50 ಬಂದಿಲ್ಲ. 48, 49 ಇದೇ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ. ಸೊ ನೆಕ್ಸ್ಟ್ ಈಗ 20ನೇ ತಾರೀಕಿನ ಸ್ಕೋರ್ ಪಟ್ಟಿ ನೋಡುವ. ಎಷ್ಟು ಜನ ಪಾಸ್ ಆಗಿದ್ದಾರೆ, ಫೇಲ್ ಆಗಿದ್ದಾರೆ ನೋಡಿ. ಇದು 20ನೇ ತಾರೀಕಿನ ಒಂದು ಅಂಕಪಟ್ಟಿ ಆಗಿದೆ. ಟೋಟಲ್ 91 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ಸೊ ನೋಡುವ ಯಾವ ರೀತಿ ಸ್ಕೋರ್ ಬಂದಿದೆ ಅಂತ. 45ವರೆ, 46ವರೆ, 43ವರೆ, 43, 41, 48ವರೆ, 41, 49ವರೆ ಬಂದಿದೆ. ಆಮೇಲೆ 48, 46, 46, 45, 49, 46, 43, 44ವರೆ, 46, 43ವರೆ, 48, 41, 49, 46, 45, 43, 44, 48, ಇಲ್ಲಿ 48, 46, 48. ಸೊ ನೀವು ಇಲ್ಲಿ ನೋಡಿದ್ದೀರಿ 20ನೇ ತಾರೀಕಿಗೆ ಒಳ್ಳೆಯ ಸ್ಕೋರ್ ಬಂದಿದೆ. 40ರ ಮೇಲೆ ತುಂಬ, ಅದೇ ರೀತಿ 45ರ ಮೇಲೆ ಕೂಡ ತುಂಬ ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ. 48, 49ವರೆ ಈ ರೀತಿ ಕೂಡ ಈ ಒಂದು 3-4 ಜನರು ಈ ರೀತಿ ಸ್ಕೋರ್ ಮಾಡಿದ್ದಾರೆ. 49 ಮತ್ತು 48, ಒಬ್ಬರಿಗೆ 49ವರೆ ಕೂಡ ಬಂದಿದೆ ಫ್ರೆಂಡ್ಸ್. ಸೊ ಹಾಗಾದರೆ ನೆಕ್ಸ್ಟ್ 21ನೇ ತಾರೀಕಿನ ಸ್ಕೋರ್ ಪಟ್ಟಿ ನೋಡುವ. 21ನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ 92 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ಸ್ಕೋರ್ ನೋಡುವ ಯಾವ ರೀತಿ ಬಂದಿದೆ ಅಂತ. 46ವರೆ, 46ವರೆ, 44, 46ವರೆ, 43ವರೆ, 46, 47, 46, 48, 46ವರೆ, 48, 49,
46, 46, 48ವರೆ, 42, 46, 49, 45ವರೆ, 46, 46, 49, 48, 49, 48, 48. ಸೊ ಫ್ರೆಂಡ್ಸ್, ಇಲ್ಲಿ ಕೂಡ ಸೇಮ್ 48, 47 ಈ ರೀತಿ ಸ್ಕೋರ್ ಬಂದಿದೆ. 49 ಇದು ಹೈಯೆಸ್ಟ್ ಸ್ಕೋರ್ ಆಗಿದೆ ಫ್ರೆಂಡ್ಸ್. 49 ಇಬ್ಬರಿಗೆ ಬಂದಿದೆ. ಅದೇ ರೀತಿ 46, 48 ಕೂಡ ತೆಗೆದುಕೊಂಡಿದ್ದಾರೆ 2-3 ಜನ. ಸೊ ಓವರಾಲ್ ನೋಡೋದಾದರೆ ನಿನ್ನೆ ಒಳ್ಳೆಯ ಸ್ಕೋರ್ ಇತ್ತು 20ನೇ ತಾರೀಕಿಗೆ. ಸೊ ಈಗ ನೆಕ್ಸ್ಟ್ 22ನೇ ತಾರೀಕಿನ ಒಂದು ಸ್ಕೋರ್ ಪಟ್ಟಿ ನೋಡುವ. ನೋಡಿ, ಇದು 22ನೇ ತಾರೀಕಿನ ಸ್ಕೋರ್ ಪಟ್ಟಿ ಆಗಿದೆ. ನೋಡಿ, ಇಲ್ಲಿ 125 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ನೋಡಿ, 125ಕ್ಕೆ ಐ ಥಿಂಕ್ 125 ಅಭ್ಯರ್ಥಿಗಳು ಕೂಡ ಪ್ರೆಸೆಂಟ್ ಆಗಿದ್ದರು 22ನೇ ತಾರೀಕಿಗೆ. ಇಲ್ಲದಿದ್ದರೆ ನೀವು ಕೂಡ ನೋಡಿದ್ದೀರಿ 90-91 ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ದಿನಕ್ಕೆ ಚಾಲನಾ ವೃತ್ತಿ ಪರೀಕ್ಷೆ ನೀಡಿದರು. ಬಟ್ ಇಲ್ಲಿ ನೋಡುವ ಯಾವ ರೀತಿ 125 ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅಂತ. 22ನೇ ತಾರೀಕಿಗೆ 42ವರೆ, 44, 44, 41ವರೆ, 40, 49, 45, 48, 49, 41, 41ವರೆ, 42ವರೆ, 41, 43, 44, 45, 41ವರೆ, 46, 44, 44, 48, 46, 49ವರೆ, 47ವರೆ, 46, 45, 43, 44, 48, 49, 49ವರೆ. ಸೊ ನೀವು ಕೂಡ ನೋಡಿದ್ದೀರಿ 125 ಅಭ್ಯರ್ಥಿಗಳಲ್ಲಿ. ಬಟ್ 40ರ ಮೇಲೆ ಅಷ್ಟು ಏನು ಸ್ಕೋರ್ ಮಾಡಿಲ್ಲ, ಕೆಲವಷ್ಟು ಅಭ್ಯರ್ಥಿಗಳೇ ಮಾಡಿದ್ದಾರೆ. 49ವರೆ, 47, 48 ಈ ರೀತಿ ಸ್ಕೋರ್ ಬಂದಿದೆ ಕೆಲವಷ್ಟು ಅಭ್ಯರ್ಥಿಗಳಷ್ಟೇ. ಬಟ್ ಓವರಾಲ್ ನೋಡಿದರೆ ಕಡಿಮೆ ಸ್ಕೋರ್ ಬಂದಿದೆ 22ನೇ ತಾರೀಕಿಗೆ. ನೋಡಿ, ಇದು 25ನೇ ತಾರೀಕಿನ ಒಂದು ಸ್ಕೋರ್ ಪಟ್ಟಿಯಾಗಿದೆ. ಮತ್ತೆ ನೋಡಿ, ಕಡಿಮೆ ಅಭ್ಯರ್ಥಿಗಳು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. 82 ಅಭ್ಯರ್ಥಿಗಳು ಚಾಲನಾ ವೃತ್ತಿ ಪರೀಕ್ಷೆ ಆಗಿದೆ. ಸೊ ನೋಡುವ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ. 42, 42, 42ವರೆ, 47, 43, 47, 43ವರೆ, 45, 47, 48, 49, 47ವರೆ, 40ವರೆ, 41ವರೆ, 41ವರೆ, 45, 45ವರೆ, 46ವರೆ, 44, 48, 44ವರೆ, 41ವರೆ, 43ವರೆ, 43ವರೆ, 45, 45, 48, 44ವರೆ, 46, 42, 40, 41, 40, 46 ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಕೂಡ ಯಾರಿಗೂ ಕೂಡ 50ಗೆ 50 ಬಂದಿಲ್ಲ. 48, 47ವರೆ, 47 ಈ ರೀತಿಯಾಗಿ ಸ್ಕೋರ್ ಬಂದಿದೆ ಫ್ರೆಂಡ್ಸ್. ಸೊ ಲೋ ಅಂತಲೇ ಹೇಳಬಹುದು ಸ್ಕೋರ್ ನೋಡುವುದಾದರೆ. ಅದೇ ರೀತಿ ಇಲ್ಲಿ ಕಡಿಮೆ ಅಭ್ಯರ್ಥಿಗಳು ಕೂಡ ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. 82 ಅಭ್ಯರ್ಥಿಗಳಷ್ಟೇ, ಗೊತ್ತಿಲ್ಲ ಯಾಕೆ ಅಂತ. ಸೊ ನೆಕ್ಸ್ಟ್ 26ನೇ ತಾರೀಕಿನ ಅಂಕಪಟ್ಟಿ ನೋಡುವ. 26ನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ 93 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ಸ್ಕೋರ್ ನೋಡುವ. 45ವರೆ, 44, 43, 42, 42, 45, 45, 46. ಇಲ್ಲಿ ಒಬ್ಬರಿಗೆ ಫೈನಲಿ ಒಬ್ಬರಿಗೆ ಇಲ್ಲಿ 50ಕ್ಕೆ 50 ಬಂದಿದೆ. 44ವರೆ, 46ವರೆ, 40, 43, 43, 45, 43, 43, 44ವರೆ, 47ವರೆ, 44ವರೆ, 45ವರೆ, 40, 45ವರೆ, 43ವರೆ, 44. ಸೊ ಇಲ್ಲಿ ಒಬ್ಬರಿಗೆ 50ಕ್ಕೆ 50 ಬಂದಿದೆ. ಆಮೇಲೆ ಎಲ್ಲರೂ ಕೂಡ 43, 45ವರೆ, 47 ಈ ರೀತಿಯಾಗಿ
ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್. ಅಷ್ಟೇ ಹೈಯೆಸ್ಟ್ ಸ್ಕೋರ್ ಮಾಡಿಲ್ಲ. ಇವನ್ 47ರ ಮೇಲೆ ಕೂಡ ಕಡಿಮೆ ಅಭ್ಯರ್ಥಿಗಳು ತಮ್ಮ ಒಂದು ಸ್ಕೋರನ್ನು ಮಾಡಿದ್ದಾರೆ. ಈಗ ನೆಕ್ಸ್ಟ್ 27ನೇ ತಾರೀಕಿನ ಒಂದು ಅಂಕಪಟ್ಟಿ ನೋಡುವ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ. ನೋಡಿ, ಇದು 27ನೇ ತಾರೀಕಿಗೆ ಕೂಡ 93 ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ನೋಡುವ ಯಾವ ರೀತಿ ಸ್ಕೋರ್ ಬಂದಿದೆ ಅಂತ. 40ವರೆ, 41, 42ವರೆ, 43, 49, 40ವರೆ, 45ವರೆ, 43, 42, 46, 47ವರೆ, 46, 48, 49, ಆಮೇಲೆ ಇಲ್ಲಿ ಒಬ್ಬರಿಗೆ 48ವರೆ, 43ವರೆ, 46, 42ವರೆ, 46, 45, 48, 47, 46ವರೆ, 45ವರೆ, 45, 46, 45ವರೆ, 43, 48ವರೆ, 45, 42ವರೆ. ಸೊ ಫ್ರೆಂಡ್ಸ್, ಇಲ್ಲಿ ಕೂಡ 49, 48ವರೆ ಈ ರೀತಿ ಸ್ಕೋರ್ ಬಂದಿದೆ. 45, 46ವರೆ ಈ ರೀತಿಯಾಗಿ ಸ್ಕೋರ್ ಬಂದಿದೆ. ಸೊ ಇಲ್ಲಿ ಒಬ್ಬರಿಗೆ 49 ಬಂದಿದೆ. ಬಟ್ ಇಲ್ಲಿ ಕೂಡ 50ಕ್ಕೆ 50 ಯಾರೂ ಕೂಡ ತೆಗೆದುಕೊಂಡಿಲ್ಲ. ಸೊ ಈಗ 28ನೇ ತಾರೀಕಿನ ಸ್ಕೋರ್ ಪಟ್ಟಿ ನೋಡು. 28ನೇ ತಾರೀಕು ಕೂಡ ಕಡಿಮೆ ಅಭ್ಯರ್ಥಿಗಳು ನೀಡಿದ್ದಾರೆ. ಕೇವಲ 79 ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ಸ್ಕೋರ್ ನೋಡುವ 41, 40, 42ವರೆ, 45, 44, 41ವರೆ, 45, 42, 43, 43ವರೆ, 47, 41, 42, 40ವರೆ, 47, 43ವರೆ, 46ವರೆ, 45, 49, ಇಲ್ಲಿ ಒಬ್ಬರಿಗೆ ಬಂದು 46ವರೆ, 44, 46, 42, ಇಲ್ಲಿ ಒಬ್ಬರಿಗೆ 49ವರೆ, 48, 44, 46, 40, 47, 45, 41, 46ವರೆ, 43ವರೆ ಈ ರೀತಿಯಾಗಿ ಸ್ಕೋರ್ ಬಂದಿದೆ. ಇಲ್ಲಿ ಒಬ್ಬರಿಗೆ 49ವರೆ ಬಂದಿದೆ. ಆಮೇಲೆ ಉಳಿದವರಿಗೆ 47, 44, 45 ಈ ರೀತಿ ಕೆಲವಷ್ಟು ಅಭ್ಯರ್ಥಿಗಳು ಮಾಡಿದ್ದಾರೆ. ಇದೇ ಹೈಯೆಸ್ಟ್ ಸ್ಕೋರ್ ಅಂತ ಹೇಳಬಹುದು. ಒಬ್ಬರಿಗಷ್ಟೇ 49ವರೆ ಬಂದಿದೆ. ಸೊ ಇನ್ನುಳಿದವರಿಗೆ 44, 45 ಈ ರೀತಿ. ಸೊ ಓವರಾಲ್ ಈ ಒಂದು 18ನೇ ತಾರೀಕಿನಿಂದ ಇಲ್ಲಿಯವರೆಗೆ ನೋಡುವುದಾದರೆ ಓವರಾಲ್ ಒಂದು 45ರ ಮೇಲೆ ಒಂದು ಸ್ಕೋರ್ ಕಡಿಮೆ ಅಭ್ಯರ್ಥಿಗಳು ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಕಟ್ ಆಫ್ ಕೂಡ ಈಗ ನೋಡಿ 1,000 ಹುದ್ದೆಗಳಿಗಷ್ಟೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಕಟ್ ಆಫ್ ನಿಮಗೂ ಕೂಡ ಗೊತ್ತಿರಬಹುದು. ಸೊ ಹೈ ನಿಲ್ಲುತ್ತದೆ, ಯಾಕಂದರೆ ಹಲವಾರು ತುಂಬ ಅಭ್ಯರ್ಥಿಗಳು ಇದ್ದಾರೆ. ಸೊ ಐ ಹೋಪ್ ಮನವಿ ಕೂಡ ಸಲ್ಲಿಸಿದ್ದಾರೆ. ನಿಮ್ಮ ಒಂದು ಪೋಸ್ಟ್ ಹೆಚ್ಚಾದರೆ ಯಾವ ರೀತಿ ಅವರು ನೋಟಿಫಿಕೇಷನಲ್ಲಿ ಬಿಟ್ಟಿದ್ದರು ಅದೇ ರೀತಿ ಪೋಸ್ಟ್ ಹೆಚ್ಚಾದರೆ ಯಾರ ಒಂದು 45, 46 ಈ ರೀತಿ ಬಂದಿದೆ ಸ್ಕೋರ್, ಅವರು ಯಾವುದೇ ಒಂದು ಕ್ಯಾಟಗರಿ ಆಗಲಿ ಸೆಲೆಕ್ಟ್ ಆಗುವ ಚಾನ್ಸಸ್ ಇದೆ. ಬಟ್ 1,000 ಪೋಸ್ಟ್ ಆದರೆ ಯಾವುದೇ ಕಾಸ್ಟ್ ಆಗಲಿ 47 ಅಥವಾ 47ವರೆಯಿಂದ 48 ಈ ರೀತಿ ಹೈ ಸ್ಕೋರ್ ನಿಲ್ಲಬಹುದು ಫ್ರೆಂಡ್ಸ್. ಯಾಕಂದರೆ ತುಂಬ ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ಕಾಂಪಿಟೇಟಿವ್ ಕೂಡ ಹೆಚ್ಚಾಗುತ್ತದೆ. ಸೊ ಅದರ ಸಲುವಾಗಿ 47ರ ಮೇಲೆ ಒಂದು ಕಟ್ ಆಫ್ ನಿಲ್ಲಬಹುದು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು.